ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದ ಉದ್ಘಾಟನೆಗೊಂಡಂತಹ ಡಾವ್ ಕಿ ಭೂ ಬಂದರು ಯಾವ ದೇಶದಲ್ಲಿ ಲೀಡ್ಸ್ ಇಂಡಿಯಾ ಗೇಟ್ವೇ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿನತರ್. ವಿಜಯೋನ್ನತಿ ತರಬೇತಿ ಸಂಸ್ಥೆಯ ಮತ್ತೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಚರ್ಚೆ ಮಾಡೋಣ. ಒಂದು 20 ಕ್ವಶನ್ಗಳು ಬಹಳ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳನ್ನು ನಿಮಗೆ ನಾನು ಒಂದು PPT ಮೂಲಕ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿ ಆ ಒಂದು ಪ್ರಶ್ನೆ ಮತ್ತು ಅದರ ವಿವರಣೆಯನ್ನು ತಿಳ್ಕೊತ ಹೋದರೆ ನಾಳೆ ನಿಮಗೆ ಪರೀಕ್ಷೆಗೆ ಹೆಲ್ಪ್ ಆದೀತು ಅನ್ನುವಂಥ ಒಂದು ಭರವಸೆ ನನಗಿದೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಯಾವ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಇದಕ್ಕೆ ಆಪ್ಷನ್ ಎ ಕೇಂದ್ರ ಗೃಹ ಸಚಿವಾಲಯ, ಬಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ, ನೆಕ್ಸ್ಟ್ ಕೇಂದ್ರ ಗ್ರಾಹಕ ವ್ಯವಹಾರ. ಅಂದರೆ ಈ ಸಂಸ್ಥೆ ಯಾವ ಕೇಂದ್ರ ಒಂದು ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಇದಕ್ಕೆ ಉತ್ತರ ಬಂದು ಕೇಂದ್ರ ಗೃಹ ಸಚಿವಾಲಯ ಅನ್ನುವಂಥದ್ದು. ಈ ಒಂದು ನಾರ್ಕೋಟಿಕ್ಸ್ ಕಂಟ್ರೋಲ್ ಬೋರ್ಡ್ ಕೇಂದ್ರ ಗೃಹ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇದು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಾದಕ ವಸ್ತುಗಳ ಮಾರಾಟವನ್ನು ತಪ್ಪಿಸುವಂಥದ್ದು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಡುವೆ ಈ ವಿಷಯದ ಕುರಿತಾಗಿ ಸಮನ್ವಯವನ್ನು ಸಾಧಿಸುವುದು, ಜೊತೆಗೆ ಮಾದಕ ವಸ್ತುಗಳ ಒಂದು ಜಾಲ ಏನಿರುತ್ತಲ್ಲ ಆ ಜಾಲವನ್ನು ಪತ್ತೆ ಮಾಡುವಂಥದ್ದು ಮತ್ತು ಹೊರದೇಶದ ಕಾನೂನುಬದ್ಧ ಸಂಸ್ಥೆಗಳ ಜೊತೆ ಇದು ಸಂಪರ್ಕವನ್ನು ಇಟ್ಕೊಂಡಿರುತ್ತೆ. ಹೀಗಾಗಿ ಇದನ್ನು 1986ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯವಾದಂಥ ಉದ್ದೇಶ ನಿಮಗೆ ಗೊತ್ತಿರಬೇಕು. ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಸಂಸ್ಥೆ ಮುಖ್ಯವಾಗಿ ಮಾದಕ ವಸ್ತುಗಳ ಜಾಲವನ್ನು ವ್ಯವಸ್ಥಿತವಾಗಿ ಪತ್ತೆ ಹಚ್ಚಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಂಥದ್ದು ಇದರದ್ದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇನ್ನು ಎರಡನೆಯ ಪ್ರಶ್ನೆ ಬಂದು, ಭಾರತ ದೇಶ ಇತ್ತೀಚೆಗೆ ಈ ದೇಶದ ಜೊತೆ ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಆರಂಭಿಸಿದೆ. ಪ್ರಶ್ನೆನ ಗಮನಿಸಿ, ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಅಂತ ಹೇಳ್ತಾರೆ. ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಆಪ್ಷನ್ ಬಂದು ಗ್ರೇಟ್ ಬ್ರಿಟನ್, ಅಮೇರಿಕಾ, ಜರ್ಮನಿ, ಆಸ್ಟ್ರೇಲಿಯಾ. ತಮ್ಮೆಲ್ಲರಿಗೂ ಗೊತ್ತಿರಲಿ, ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಅನ್ನುವಂಥದ್ದನ್ನು ಭಾರತ ಗ್ರೇಟ್ ಬ್ರಿಟನ್ ಜೊತೆ ಸೇರಿಸಿ, ಅಂದರೆ ಇಂಗ್ಲೆಂಡ್ ಜೊತೆ ಸೇರಿಸಿ ಆರಂಭಿಸಿದೆ. ಏನಿದು UK ಒಂದು ನೆಟ್ ಜೀರೋ ಇನೋವೇಷನ್ ವರ್ಚುವಲ್ ಸೆಂಟರ್ ಏನಿದು? ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಮಾಡುವಾಗ ತಯಾರಿಕಾ ಪ್ರಕ್ರಿಯೆಗಳಲ್ಲಿ ನಾವೇನು ಮಾಡೋದು ಅಂತಂದರೆ ಕಾರ್ಬನ್ ಮತ್ತು ಇಂಗಾಲವನ್ನು ದೂರ ಇಡಬೇಕು, ಗ್ರೀನ್ ಹೈಡ್ರೋಜನನ್ನು ಜಾಸ್ತಿ ಅಳವಡಿಸ್ಕೊಳ್ಳುವಂಥದ್ದು, ಒಟ್ಟಾರೆ ಪರಿಸರ ಸ್ನೇಹಿ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತು ಕೊಡುವಂಥದ್ದು ಈ ಒಂದು ಉದ್ದೇಶ, ನೆಟ್ ಜೀರೋ ಇನೋವೇಷನ್ದ ಉದ್ದೇಶ. ನೆನಪಿರಲಿ, ಇಂಗ್ಲೆಂಡ್ ಜೊತೆ ಮುಖ್ಯವಾದಂಥ ಉದ್ದೇಶ ಪರಿಸರ ಸ್ನೇಹಿ ಕೆಲಸಗಳು, ಇಂಗಾಲ ಮತ್ತು ಕಾರ್ಬನ್ ದೂರ ಇಡೋದು, ಗ್ರೀನ್ ಹೈಡ್ರೋಜನ್ನ ಜಾಸ್ತಿ ಬಳಸುವಂಥದ್ದು. ಇನ್ನು ಮೂರನೇ ಮುಖ್ಯವಾದಂಥ ಪ್ರಶ್ನೆ, ಕೆಳಗಿನಲ್ಲಿ ಯಾವ ಸಂಸ್ಥೆ ಸ್ಟೇಟಸ್ ಫಾರ್ ವುಮೆನ್ ಇನ್ ಅಗ್ರಿ ಫುಡ್ ಸಿಸ್ಟಮ್ ಅನ್ನುವಂಥ ರಿಪೋರ್ಟನ್ನು ಬಿಡುಗಡೆ ಮಾಡಿತು? ಇನ್ನೊಂದು ಸಾರಿ ಪ್ರಶ್ನೆ ಗಮನಿಸಿ, ಕೆಳಗಿನ ಯಾವ ಸಂಸ್ಥೆ, ಅವ್ನು ಕೇಳ್ತಾ ಇರುವಂಥದ್ದು ಇನ್ಸ್ಟಿಟ್ಯೂಟ್, ಸಂಸ್ಥೆ ಸ್ಟೇಟಸ್ ಆಫ್ ವುಮೆನ್ ಇನ್ ಅಗ್ರಿ ಫುಡ್ ಸಿಸ್ಟಮ್ ಅನ್ನುವಂಥ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ ಅಂತ ಕೇಳ್ತಾರೆ ಅವರು. ಎ ಆಪ್ಷನ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಬಿ ಯುನಿಸೆಫ್, ಸಿ ನಬಾರ್ಡ್, ಡಿ ನೀತಿ ಆಯೋಗ ಅನ್ನುವಂಥದ್ದು. ಇದಕ್ಕೆ ಉತ್ತರ ಬಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅನ್ನುವಂಥದ್ದು. ಇದಕ್ಕೆ ಉತ್ತರ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇತ್ತೀಚೆಗೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಕೃಷಿ ಕ್ಷೇತ್ರದಲ್ಲಿ ನೈಜವಾದಂಥ ಒಂದು ಲಿಂಗ ಸಮಾನತೆಯನ್ನು ಸಾಧಿಸುವಂಥದ್ದು, ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಹಸಿವನ್ನು ಹೆಚ್ಚಾಗಿ ನಿರ್ಮೂಲನೆ ಮಾಡುವಂಥದ್ದು, ಜಾಗತಿಕವಾಗಿ ಆರ್ಥಿಕತೆಯನ್ನು ಸದೃಢಗೊಳಿಸುವಂಥ ಒಂದು ಕೆಲಸ ಈ ಒಂದು ಸಂಸ್ಥೆಯಿಂದ ಒಂದು ಸಮೀಕ್ಷೆಗಳನ್ನು, ವರದಿಗಳನ್ನು, ರಿಪೋರ್ಟ್ಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು, ಒಂದು ಟೋಕ್ ಮಕಾಕ್ ಎಂಬ ಪ್ರಭೇದದ ಪ್ರಾಣಿ ಯಾವುದಿದು ಅಂತ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಟೋಕ್ ಮಕಾಕ್ ಪ್ರಾಣಿ ಹೆಸರು ನೋಡಿ, ಟೋಕ್ ಮಕಾಕ್ ಅನ್ನುವಂಥದ್ದು. ಇದೇ ನರಿನ, ತೋಳನ, ಮಂಗನ, ಚಿರತೆನ? ಇದು ಒಂದು ರೀತಿಯ ಒಂದು ಜಾತಿಯ ಮಂಗ. ಈ ಟೋಕ್ ಮಕಾಕ್ ಅನ್ನುವಂಥದ್ದು ಒಂದು ಅಳಿವಿನ ಅಂಚಲ್ಲಿ ಮೋಸ್ಟ್ ಎಂಡೇಂಜರ್ಡ್ ಎನಿಮಲ್ ಇದು ಮಂಗ ಅನ್ನುವಂಥದ್ದು. ಇದು ಶ್ರೀಲಂಕಾದಲ್ಲಿ ಬಹಳ ಕೀಟಲೆ ಕೊಡುವಂಥ ಉಪದ್ರವಕಾರಿ ಅಂಥ ಮಂಗ ಇದು. ಹೀಗಾಗಿ ಇದನ್ನು ಏನು ಮಾಡ್ತಾರೆ ಅಂದರೆ ಶ್ರೀಲಂಕಾದಲ್ಲಿ ಬಹಳ ಉಪದ್ರವಕಾರಿ ಮಂಗ ಅಂತ ಪರಿಗಣಿಸಿದ್ದಾರೆ. ಇದನ್ನು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ ಚೀನಾದವರು ಏನು ಮಾಡಿದ್ದಾರೆ ಅಂದರೆ 1 ಲಕ್ಷ ಮಂಗಗಳನ್ನು ನಮಗೆ ಕೊಡಿ ಅಂತ ಕೇಳಿದ್ದಾರೆ ಅವರು, ಯಾರು? ಶ್ರೀಲಂಕಾದವರಿಗೆ. ಹೀಗಾಗಿ ಶ್ರೀಲಂಕಾ ಕೂಡ ಅದನ್ನು 1 ಲಕ್ಷ ಮಂಗಗಳನ್ನು ಕಳಿಸೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಜೂದಲ್ಲಿ ಇಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಚೀನಾದವರು. ಚೀನಾದ 1000ಕ್ಕೂ ಹೆಚ್ಚಿನ ಮೃಗಾಲಯಗಳಲ್ಲಿ ಇದನ್ನು ಇರಿಸೋದಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಶ್ರೀಲಂಕಾದಲ್ಲಿ ಈ ಒಂದು ಮಂಗ ಜೊತೆಗೆ ಕೆಲವು ಪ್ರಭೇದದ ನವಿಲುಗಳು ಮತ್ತು ಕೆಲವು ಪ್ರಭೇದದ ಕಾಡು ಹಂದಿಗಳನ್ನು ಅವರು ಸುರಕ್ಷಿತಾ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಟೋಕ್ ಮಕಾಕ್ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಇದೊಂದು ರೀತಿಯ ಶ್ರೀಲಂಕಾದ ಮಂಗ. ಚೀನಾಗೆ 1 ಲಕ್ಷಕ್ಕಿಂತ ಹೆಚ್ಚಿನಗಳನ್ನು ಕಳಿಸ್ತಾ ಇದ್ದಾರೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಪ್ರೊಟೆಕ್ಟ್ ಹಾರ್ನ್ಬಿಲ್ ಪ್ರಾಜೆಕ್ಟ್ನಲ್ಲಿ ಯಾವ ಬುಡಕಟ್ಟು ಜನಾಂಗ ಮಹತ್ವದ ಪಾತ್ರ ವಹಿಸಿದೆ? ವೆರಿ ಇಂಟ್ರೆಸ್ಟಿಂಗ್. ಹಾರ್ನ್ಬಿಲ್ಗಳು ನೀವು ದಾಂಡೇಲಿಗೆ ಹೋಗಿ ಗೊತ್ತಾಗುತ್ತೆ ನಿಮ್ಗೆ. ಗ್ರೇ ಹಾರ್ನ್ಬಿಲ್ ಇವೆಲ್ಲ ಕಂಡು ಬರ್ತಾರೆ, ದೊಡ್ಡ ದೊಡ್ಡ ಹಾರ್ನ್ಬಿಲ್ಲಲ್ಲೆಲ್ಲ. ಈ ಹಾರ್ನ್ಬಿಲ್ ಅನ್ನುವಂಥದ್ದು ಮುಂಗಟ್ಟೆ ಹಕ್ಕಿ ಅಂತ ಕರಿತೀವಿ ನಾವು. ಒಂದು ನೋಡಿ ಮಕದ ಮೇಲೆ ಮಕ ಇರುತ್ತೆ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾವೆ, ಗ್ರೀನ್ ಕಲರ್. ಆ ದಾಂಡೇಲಿಯಲ್ಲಿ ಭಾಳ ದೊಡ್ಡ ಹಾರ್ನ್ಬಿಲ್ಗಳು ಕಂಡು ಬರ್ತಾವೆ. ಸೊ ಇದನ್ನು ಉಳಿಸೋನಿಲ್ಲಿ ಯಾವ ಒಂದು ಬುಡಕಟ್ಟು ಜನಾಂಗ ಕೆಲಸ ಮಾಡ್ತಾ ಇದೆ ಅಂತ ಕೇಳ್ತಾರೆ ಅವ್ರ ಪ್ರಶ್ನೆ. ಅದಕ್ಕೆ ಬೀಲ್ ಅನ್ನುವಂಥ ಜನಾಂಗ, ಬೈಗಾ ಅನ್ನುವಂಥದ್ದು, ನುಯಿಶಿ ಅನ್ನುವಂಥದ್ದು, ಬೋಡೋ ಅನ್ನುವಂಥದ್ದು. ಈ 4 ಜನಾಂಗಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಕೆಲಸ ಮಾಡ್ತಿರುವಂಥದ್ದು ಹಾರ್ನ್ಬಿಲ್ಗೋಸ್ಕರ ಇಲ್ಲಿ ಏನು ನಾವು ನಿಯುಷಿ ಅಂತ ಕರೆದೀವಿ, ಆಪ್ಷನ್ ಸಿ, ಈ ಜನಾಂಗ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಇವರು ನಿರಂತರವಾಗಿ 2012ರಲ್ಲಿ ಇದನ್ನು ಆರಂಭಿಸಿದರು. ಅರುಣಾಚಲ ಪ್ರದೇಶದ ಪಕ್ಕೆ ಟೈಗರ್ ರಿಸರ್ವ್ ಅನ್ನುವಂಥದ್ದು ನೋಡಿ ಇಂಪಾರ್ಟೆಂಟ್, ಗಮನಿಸಿ. ಅರುಣಾಚಲದ ಪಕ್ಕೆ ಟೈಗರ್ ರಿಸರ್ವ್ ಹೊರಭಾಗದ ಅರಣ್ಯಗಳಲ್ಲಿ ಈ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದಾರೆ. ಇದ್ರ ಜೊತೆ ನಿರಂತರವಾಗಿ ಈ ಒಂದು ಬುಡಕಟ್ಟು ಜನಾಂಗ ಹಾರ್ನ್ಬಿಲ್ಗಳ ರಕ್ಷಣೆಗೆ ಅವ್ರ ಜೊತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಇನ್ವಾಲ್ವ್ ಆಗಿದೆ. ಸೊ ಇಂಪಾರ್ಟೆಂಟ್ ವಿಷಯ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು 7ನೇ ಪ್ರಶ್ನೆ, ರಾಷ್ಟ್ರೀಯ ಪ್ರವಾಹ ಆಯೋಗ ಯಾವ ವರ್ಷ ಸ್ಥಾಪನೆ ಆಯಿತು? ನೋಡ್ರಿ, ಪ್ರವಾಹ ಬರ್ತಾ ಇದೆ, ಈಗ ಅತಿ ಹೆಚ್ಚು ಮಳೆಗಳು ಬರ್ತಾ ಇದೆ, ಡ್ಯಾಮ್ಗಳು ತುಂಬ್ತಾ ಇದ್ದಾವೆ, ಬಹಳಷ್ಟು ಭೀಕರವಾದಂಥ ದುರಂತಗಳನ್ನು ನೋಡ್ತಾ ಇದ್ದೀವಿ ನಾವು. ನದಿ ಪಾತ್ರದ ಜನರಿಗೆ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಅತಿವೃಷ್ಟಿಯಿಂದ, ಅತಿ ಹೆಚ್ಚು ಮಳೆ ಆಗೋದ್ರಿಂದ. ಹೀಗಾಗಿ ರಾಷ್ಟ್ರೀಯ ಪ್ರವಾಹ ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಿದರು ಅನ್ನುವಂಥದ್ದು ಬಂದಾಗ ಆಪ್ಷನ್ ಎ 1976, ಬಿ 78, ಸಿ 1980, ಡಿ 1974. ಇದಕ್ಕೆ ಉತ್ತರ ಬಂದು 1976. 1976 ಇದನ್ನು ಸ್ಥಾಪನೆ ಮಾಡಿದರು. ಭಾರತ ಸರ್ಕಾರದ ಕೃಷಿ ಮತ್ತು ನೀರಾವರಿ ಸಚಿವಾಲಯ, ವೆರಿ ಇಂಪಾರ್ಟೆಂಟ್. ಇದು ಯಾವ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಭಾರತ ಸರ್ಕಾರದ ಕೃಷಿ ಮತ್ತು ನೀರಾವರಿ ಸಚಿವಾಲಯದ ಅಂಡರ್ ಕೆಲಸ ಮಾಡುತ್ತೆ. ಇದು ರಾಷ್ಟ್ರೀಯ ಪ್ರವಾಹ ಆಯೋಗ 1976ರಲ್ಲಿ ಇದನ್ನು ರಚನೆ ಮಾಡಿದರು. ಇದರದ್ದು ಮುಖ್ಯ ಉದ್ದೇಶ ನಿಮ್ಗೆ ಗೊತ್ತಾಗಿದೆ ಮೊದಲೇ, ಪ್ರಕೃತಿ ವಿಕೋಪಗಳು ಉಂಟಾಗುವಂಥ ಸಂದರ್ಭದಲ್ಲಿ ಪ್ರವಾಹ, ನೆರೆ, ಅನಾಹುತಗಳ ಅಧ್ಯಯನ ಮಾಡುವಂಥದ್ದು, ಹಾನಿಗೊಳಗಾದಂಥ ಸ್ಥಳಗಳ ಸರ್ವೆ ಮಾಡುವಂಥದ್ದು, ಅದರ ಪುನರ್ ನಿರ್ಮಾಣ ಮಾಡುವಂಥದ್ದು. ಈಗ ನೋಡಿ ವಯನಾಡು ದುರಂತ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇಂಥ ಸಂದರ್ಭದಲ್ಲಿ ಇದು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇದಕ್ಕೆ ಪ್ರವಾಹ ನಿಯಂತ್ರಣಕ್ಕೆ ಸಾಧ್ಯ ಇರುವಂಥ ಒಂದು ಮಾರ್ಗೋಪಾಯಗಳು, ವೈಜ್ಞಾನಿಕವಾಗಿ ಏನೇನನ್ನು ಮಾಡಬಹುದು ಅನ್ನುವಂಥದ್ದನ್ನು ಇದು ಮಾಡ್ತದೆ. ಇತ್ತೀಚೆಗೆ ನೀವೆಲ್ಲರೂ ಗಮನಿಸ್ತಾ ಇದ್ರಿ, ಭೂತಾಪ ಹೆಚ್ಚಳ, ಅವೈಜ್ಞಾನಿಕ ಬೆಳೆಗಳು, ರೆಸಾರ್ಟ್ಗಳು, ಆಮೇಲೆ ನಮ್ಮ ಒಂದು ಪ್ರಾಕೃತಿಕವಾಗಿ ಧಕ್ಕೆ ತರುವಂಥ ಕೆಲಸಗಳಿಂದಾಗಿ ಬಹಳಷ್ಟು ದುರಂತಗಳಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಏನು ಪ್ರವಾಹ ಆಯೋಗ ಇದೆ, ಈ ರಾಷ್ಟ್ರೀಯ ಪ್ರವಾಹ ಆಯೋಗ ಇಂಥ ಒಂದು ಕೆಲಸಗಳನ್ನು ಅವೇರ್ನೆಸ್ ಮಾಡುವಂಥದ್ದು ಮಾಡುತ್ತದೆ. ಇದರದ್ದು ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಇದು ಕೇಂದ್ರ ಮತ್ತು ಭಾರತ ಸರ್ಕಾರದ ಕೃಷಿ ಮತ್ತು ನೀರಾವರಿ ಇಲ್ಲಿ ಸಚಿವಾಲಯದ ಅಂಡರಲ್ಲಿ ಕೆಲಸ ಮಾಡುತ್ತೆ 1976ರಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಈ ಡೆಗಾನ ಅನ್ನುವಂಥ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಹೆಸರೇ ನೋಡಿ ಹೆಂಗಿದೆ, ಡೆಗಾನ ಅನ್ನುವಂಥದ್ದು. ವಾಟ್ ಈಸ್ ಡೆಗಾನ? ಈ ಡೆಗಾನ ಅನ್ನುವಂಥದ್ದು ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶ್ ಇದೆಯಾ, ರಾಜಸ್ಥಾನ್ ಇದೆಯಾ, ಮೇಘಾಲಯ ಇದೆಯಾ, ಸಿಕ್ಕಿಂ ಇದೆಯಾ ಅನ್ನುವಂಥದ್ದು. 4 ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ. ಈ 4 ಆಪ್ಷನ್ನಲ್ಲಿ ಡೆಗಾನ ಅನ್ನುವಂಥದ್ದು ರಾಜಸ್ಥಾನದಲ್ಲಿದೆ. ಡೆಗಾನ ಅನ್ನುವಂಥ ಒಂದು ಪ್ರದೇಶ ಎಲ್ಲಿದೆ ಅಂತಂದರೆ ರಾಜಸ್ಥಾನ. ಏನಿದು ಡೆಗಾನಾದಿಂದ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಟಂಗ್ಸ್ಟನನ್ನು ಪೂರೈಕೆ ಮಾಡಲಾಗ್ತಿತ್ತು ಅಂತ ನೋಡಿ. ಟಂಗ್ಸ್ಟನ್ ಖನಿಜ 1914ರಲ್ಲಿ ಪತ್ತೆ ಆಯ್ತಿದ್ದು. ಆಗ ಟಂಗ್ಸ್ಟನನ್ನು ಬ್ರಿಟಿಷ್ ಸೇನೆಗೆ ಯುದ್ಧ ಸಾಮಗ್ರಿಗಳನ್ನು ತಯಾರಿಸಲು ಬಳಸಲಾಗ್ತಿತ್ತು. ಬ್ರಿಟಿಷರು ತಾವು ಯುದ್ಧವನ್ನು ಮಾಡುವುದಕ್ಕೆ ಏನು ಬೇಕಾಗ್ತಿದ್ದಲ್ಲ ಸಾಮಗ್ರಿಗಳನ್ನು ಬಳಸ್ತಾ ಇದ್ರು. ಸ್ವಾತಂತ್ರ್ಯ ನಂತರ ದೇಶದ ಇಂಧನ ಮತ್ತು ಆರೋಗ್ಯ ಕ್ಷೇತ್ರದ ಸರ್ಜಿಗೆಲ್ಲ ಐಟಮ್ಸ್ ಎಲ್ಲ ಬಳಸ್ತಾರಲ್ಲೇ, ಆ ಸಂದರ್ಭದಲ್ಲಿ ಇದರ ಡೆಗಾನ ಅನ್ನುವಂಥದ್ದನ್ನು ಬಳಕೆ ಮಾಡ್ತಾರೆ. ಡೆಗಾನಾದಲ್ಲಿ ಭಾರೀ ಪ್ರಮಾಣದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದ್ರಿಂದ ವರದಿಯಾಗಿತ್ತು. ಇದು ಇನ್ನೂ ಸರ್ಕಾರ ಅಧಿಕೃತವಾಗಿ ದೃಢೀಕರಣ ಮಾಡಿಲ್ಲ. ನೆನಪಿರಲಿ, ಡೆಗಾನ ಎಲ್ಲಿ ಬರುತ್ತೆ? ಅದು ಡೆಗಾನ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಬರುತ್ತೆ. ಇಲ್ಲಿ ಅತಿ ಹೆಚ್ಚು ಟಂಗ್ಸ್ಟನ್ ಇದೆ, ಬಹಳಷ್ಟು ಟಂಗ್ಸ್ಟನ್ ಪತ್ತೆಯಾಗಿದೆ. ಇನ್ನೂ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಇದು. ಈ ಟಂಗ್ಸ್ಟನ್ ಯಾವುದ್ಯಾವುದಕ್ಕೆ ಬಳಸ್ತಾರೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಪ್ರಸ್ತುತ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಹೊಂದಿರುವಂಥ ದೇಶ ಯಾವುದು ಅಂದರೆ ಬೊಲಿವಿಯಾ. ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಹೊಂದಿರುವಂಥದ್ದು. ಲಿಥಿಯಂ ಪ್ರಮಾಣ 21 ದಶಲಕ್ಷ ಟನ್ ಇದೆ ಇಲ್ಲಿ. ಚೀನಾದಲ್ಲಿ 5.1 ದಶಲಕ್ಷ ಟನ್ ಇದೆ. ಭಾರತ ತನ್ನ ಲಿಥಿಯಂ ಅಗತ್ಯಗಳಿಗಾಗಿ ಚೀನಾವನ್ನೇ ನೆಚ್ಚಿಕೊಂಡಿತ್ತು. ಚೀನಾದಿಂದ ಆಮದು ಮಾಡ್ಕೊಳ್ತಿದ್ವಿ ನಾವು. ಆದರೆ 2020-21ರಲ್ಲಿ ಭಾರತ ಒಟ್ಟಾರೆ 6,000 ಕೋಟಿ ರೂಪಾಯಿ ಮೌಲ್ಯದ ಲಿಥಿಯಮನ್ನು ಆಮದು ಮಾಡಿಕೊಂಡಿದೆ. ಈ ಪೈಕಿ ಚೀನಾ ಒಂದರಿಂದಲೇ 3,000 ಕೋಟಿ ರೂಪಾಯಿದು ನಾವು ಲಿಥಿಯಮನ್ನು ತರಿಸ್ಕೊಂಡಿದ್ದೀವಿ. ಹೀಗಾಗಿ ಇದಕ್ಕೆ ಯಾಕೆ ನಾವು ಲಿಥಿಯಮನ್ನು ಬಳಸ್ತಾರೆ ಅಥವಾ ಈ ಡೆಗಾನ ಪ್ರದೇಶದ ಪ್ರಸ್ತುತಿ ಇಲ್ಲಿ ಯಾಕೆ ಬಂತು ಅಂತಂದರೆ, ಈಗ ವಿಮಾನಯಾನ ಇರ್ಬೋದು, ವಿಂಡ್ ಫಲಕಗಳಿರ್ಬೋದು,
ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿರ್ಬೋದು, ಮೊಬೈಲ್ಗಳಿರ್ಬೋದು, ಮನೆಯಲ್ಲಿ ಉಪಯೋಗಿಸುವಂಥ ಚಾರ್ಜ್ ಮಾಡುವಂಥ ವಸ್ತುಗಳಿರ್ಬೋದು, ಅದರಲ್ಲೆಲ್ಲ ಲಿಥಿಯಂ ಇರುತ್ತೆ. ಮೊಬೈಲ್ ತಂತ್ರಜ್ಞಾನ ಮತ್ತು ವಿದ್ಯುತ್ ಚಾಲಿತ ವಾಹನಗಳ ಕ್ಷೇತ್ರದಲ್ಲಿ ಭಾರತ ತುಂಬ ಒಂದು ಮುಂದುವರಿತಾ ಇದೆ. ಹೀಗಾಗಿ ಈ ಒಂದು ಡೆಗಾನ್ ಅನ್ನುವಂಥದ್ದು ಮತ್ತು ಲಿಥಿಯಂ ಅನ್ನುವಂಥದ್ದು, ಟಂಗ್ಸ್ಟನ್ ಅನ್ನುವಂಥದ್ದು ಬಹಳಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅನ್ನುವಂಥದ್ದು ಈ ಪ್ರಶ್ನೆಯಿಂದ ನಾವು ತಿಳ್ಕೊಬೋದು. ಇನ್ನು ಮುಂದಿನ ಪ್ರಶ್ನೆ ಬಂದು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದಂಥ ಸೈಕ್ಲೋನ್ ಮೋಕಾಗೆ ಈ ಹೆಸರನ್ನು ನೀಡಿದ ದೇಶ ಯಾವುದು ಅಂತೇಳಿ. ಆಪ್ಷನ್ ಎ ಶ್ರೀಲಂಕಾ, ಬಿ ಯೇಮನ್, ಭಾರತ, ಬಾಂಗ್ಲಾದೇಶ್. ಈ ಸೈಕ್ಲೋನ್ ಮೋಕಾ ಅನ್ನುವಂಥದ್ದು ಒಂದು ಸೈಕ್ಲೋನ್. ಇದು ಈ ಸೈಕ್ಲೋನ್ಗೆ ಮೋಕಾ ಅನ್ನುವಂಥ ಹೆಸರನ್ನು ಯಾರು ಕೊಟ್ಟರು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಬಂದು ಯೇಮನ್ ಅನ್ನುವಂಥದ್ದು. ಈ ಕೆಂಪು ಸಮುದ್ರದ ಕರಾವಳಿಯಲ್ಲಿ ಯೇಮನ್ ನಗರ ಮೋಚಾ ಅಥವಾ ಮೋಕಾದ ಹೆಸರನ್ನು ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದಂಥ ಚಂಡಮಾರುತಕ್ಕೆ ಯೇಮನ್ ದೇಶ ಹೆಸರನ್ನು ಕೊಟ್ಟಿದೆ. ಮೋಕಾ ಅನ್ನುವಂಥದ್ದು ಸೈಕ್ಲೋನು, ಇದಕ್ಕೆ ಹೆಸರು ಕೊಟ್ಟದ್ದು ಯೇಮನ್ ದೇಶ ಅನ್ನುವಂಥದ್ದು. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದಂಥ ಒಂದು ಚಂಡಮಾರುತ ಇದು. ಇಷ್ಟು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಗೊತ್ತಿರಬೇಕು. ಇನ್ನು 10ನೇ ಪ್ರಶ್ನೆ, ಇತ್ತೀಚೆಗೆ ಉದ್ಘಾಟಗೊಂಡಂಥ ಡಾವ್ ಕಿ ಭೂಬಂದರು ನೋಡಿ, ಡಾವ್ ಕಿ ಭೂಬಂದರು ಭಾರತ ಮತ್ತು ಯಾವ ದೇಶಗಳ ನಡುವೆ ಇದೆ? ಡಾವ್ ಕಿ ಅನ್ನುವಂಥದ್ದು ಭೂಬಂದರು, ಇದು ಯಾವ್ಯಾವ ದೇಶಗಳ ನಡುವೆ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಇದಕ್ಕೆ ಆಪ್ಷನ್ ಇ ಮ್ಯಾನ್ಮಾರ್, ನೇಪಾಲ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಈ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಬಾಂಗ್ಲಾದೇಶ್ ಅನ್ನುವಂಥದ್ದು. ಈ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ 10ನೆಯ ಭೂಬಂದರು ಇದು. ಈ ಮೇಘಾಲಯದ ಡಾವ್ ಕಿ ಅನ್ನುವಂಥದ್ದಲ್ಲಿ ಉದ್ಘಾಟನೆಯಾಗಿದೆ. ನೋಡಿ, ಡಾವ್ ಕಿ ಎಲ್ಲಿ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ನಿಮಗೆ ಕೇಳ್ಬೋದು. ಅದು ಮೇಘಾಲಯದಲ್ಲಿ ಬರುತ್ತೆ. ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ನಿಂದ ಡಾವ್ ಕಿ ಭೂಬಂದರು 84 ಕಿಲೋಮೀಟರ್ ಇದೆ. ಮೇಘಾಲಯದ ರಾಜಧಾನಿ ಶಿಲ್ಲಾಂಗಿಂದ 84 ಕಿಲೋಮೀಟರ್ಸಲ್ಲಿ ಇದು ಇದೆ. ಇದು ಉಭಯ ದೇಶಗಳ ನಡುವೆ ವಾಣಿಜ್ಯ ವಹಿವಾಟುಗಳಿಗೆ ಹೆಚ್ಚು ಅನುಕೂಲವಾಗಿದೆ. ಯಾವುದು ಉಭಯ ದೇಶಗಳಂದರೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ. ಸೊ ಡಾವ್ ಕಿ ಭೂಬಂದರು ಭಾರತ ಮತ್ತು ಬಾಂಗ್ಲಾದ ನಡುವೆ ಇದೆ. ಇದು ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ನಿಂದ 84 ಕಿಲೋಮೀಟರ್ ದೂರದಲ್ಲಿದೆ. 10ನೇ ಭೂಬಂದರು ಇದಾಗಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು, ಯಾವ ದೇಶದಲ್ಲಿ ಲೀಡ್ಸ್ ಇಂಡಿಯಾ ಗೇಟ್ವೇ ನಿರ್ಮಾಣಕ್ಕೆ ಇತ್ತೀಚೆಗೆ ಶಂಕುಸ್ಥಾಪನೆ ಮಾಡಲಾಯಿತು? ಪ್ರಶ್ನೆ ಇನ್ನೊಂದು ಸಾರಿ ಗಮನಿಸಿ ನೀವು. ಯಾವ ದೇಶದಲ್ಲಿ ಲೀಡ್ಸ್ ಇಂಡಿಯಾ ಗೇಟ್ವೇ ಆಪ್ಷನ್ ಎ ಗ್ರೇಟ್ ಬ್ರಿಟನ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಪಿಜಿ, ಆಪ್ಷನ್ ಡಿ ಪಾಪುವಾ ನ್ಯೂಗಿನಿ. ಇದಕ್ಕೆ ಉತ್ತರ ಆಸ್ಟ್ರೇಲಿಯಾ. ಇಂಡಿಯಾ ಆಸ್ಟ್ರೇಲಿಯಾದ ನಡುವೆ ಏನಿದೆ ಅಂತಂದರೆ ವಲಸಿಗರ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಆಸ್ಟ್ರೇಲಿಯಾದಲ್ಲಿ ವಲಸಿಗರು ಜಾಸ್ತಿ ಇದ್ದಾರೆ, ಭಾರತೀಯ ವಲಸಿಗರು. ಹೀಗಾಗಿ ಈ ಆಸ್ಟ್ರೇಲಿಯಾದ ಅಭಿವೃದ್ಧಿಗೋಸ್ಕರ ಭಾರತೀಯರು ವಲಸಿಗರು ಏನು ಕೊಡುಗೆ ನೀಡಿದ್ದಾರೆ, ಅವರ ಒಂದು ನೆನಪಿಗೋಸ್ಕರ ಸಿಡ್ನಿ ನಗರದಲ್ಲಿ ಲೀಡ್ಸ್ ಇಂಡಿಯಾ ಗೇಟ್ವೇನ ನಿರ್ಮಿಸೋದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಏನು ಮಾಡಿದರು ಅಂತಂದರೆ ಶಂಕುಸ್ಥಾಪನೆಯನ್ನು ಮಾಡಿದರು. ಅದ್ರ ಜೊತೆಗೆ ಆಸ್ಟ್ರೇಲಿಯಾದ ಪ್ರಧಾನಿ ಕೂಡ ಅಲ್ಲಿ ಇದ್ದರು. ಈ ಪಶ್ಚಿಮ ಸಿಡ್ನಿಯಲ್ಲಿ ಹ್ಯಾರಿಸ್ ಪಾರ್ಕ್ ಪ್ರದೇಶದಲ್ಲಿ ಜಾಸ್ತಿ ಭಾರತೀಯರಿದ್ದಾರೆ. ಅವರು ಪ್ರತಿ ವರ್ಷ ದೀಪಾವಳಿನ ಆಚರಿಸ್ತಾರೆ, ಮುಂತಾದಂಥ ಭಾರತದ ಹಬ್ಬಗಳನ್ನು ಆಚರಿಸ್ತಾರೆ. ಹೀಗಾಗಿ ಭಾರತದ ಅತಿ ಹೆಚ್ಚಿನ ಜನರು ಆಸ್ಟ್ರೇಲಿಯಾದಲ್ಲಿರೋದ್ರಿಂದ ಅವರ ಒಂದು ಸವಿ ನೆನಪಿಗೋಸ್ಕರ, ಅವರ ಕಾಂಟ್ರಿಬ್ಯೂಷನ್ಗೋಸ್ಕರ ಲೀಡ್ಸ್ ಇಂಡಿಯಾ ಗೇಟ್ವೇ ನಿರ್ಮಿಸಲಾಗುವುದು ಅಂಥೇಳಿ ಭಾರತದ ವಿದೇಶಾಂಗ ಸಚಿವಾಲಯ ಒಂದು ನೋಟಿಫಿಕೇಷನನ್ನು ತಿಳಿಸಿದೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ವಿಶ್ವಸಂಸ್ಥೆ ವತಿಯಿಂದ ಮೊದಲ ಶಾಂತಿ ಪಾಲನಾ ಮಿಷನ್ ಎಲ್ಲಿ ನಡೀತು ಅನ್ನುವಂಥದ್ದು. ವಿಶ್ವಸಂಸ್ಥೆ, 2 ಕೀವರ್ಡ್ಸ್ನ ಗಮನಿಸಿ. ವಿಶ್ವಸಂಸ್ಥೆ ಮೊದಲ ಶಾಂತಿ ಪಾಲನಾ ಮಿಷನ್ ಎಲ್ಲಿ ಮಾಡಿತು ಅಂಥೇಳಿ. ಕಾಂಗೋ ಗಣರಾಜ್ಯ, ನೈಜೀರಿಯಾ, ಪ್ಯಾಲೆಸ್ಟೈನ್, ಇರಾಕ್. 4 ಆಪ್ಷನ್ಗಳಿದಾವೆ ನಿಮ್ಮ ಮುಂದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಪ್ಯಾಲೆಸ್ಟೈನ್. ಇದು ಏನಿದು ಶಾಂತಿ ಪಾಲನಾ ಮಿಷನ್ನು, ವಿಶ್ವಸಂಸ್ಥೆ ಯಾವಾಗ ಆರಂಭ ಮಾಡಿತು ಅನ್ನುವಂಥದ್ದನ್ನು ಗಮನಿಸಿದರೆ, ಪ್ರತಿ ವರ್ಷ ಮೇ 29ರಂದು ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪರ್ಸ್ ಆಚರಣೆ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪರ್ಸ್ ಅನ್ನುವಂಥದ್ದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ, ಈ ವಿಶ್ವಸಂಸ್ಥೆಯ ಸೇನಾಪಡೆಗಳು ತಾವು ಮಾಡಿದಿರುವಂಥ ಒಂದು ಧೈರ್ಯ, ಸಾಹಸ, ಬಲಿದಾನಗಳನ್ನು, ಪುರುಷರ ಮತ್ತು ಮಹಿಳೆಯರ ಸೇವೆಯನ್ನು ಪರಿಗಣಿಸಿ ಅವರ ಒಂದು ಕರ್ತವ್ಯ ನಿರ್ವಹಣೆಯಲ್ಲಿ ಅವರೇನು ಬಲಿದಾನಗಿದ್ದಾರೆ ಅವರನ್ನು ನಮನವನ್ನು ಸಲ್ಲಿಸುವಂಥ ಉದ್ದೇಶದಿಂದ ಯುನೈಟೆಡ್ ನೇಷನ್ಸ್ 1948 ಮೇ 29ರಂದು ಯುನೈಟೆಡ್ ನೇಷನ್ಸ್ ಟ್ರಸ್ ಸೂಪರ್ವಿಷನ್ ಆರ್ಗನೈಸೇಷನ್ UNTSO, ಯುನೈಟೆಡ್ ನೇಷನ್ಸ್ ಟ್ರಸ್ ಸೂಪರ್ವಿಷನ್ ಆರ್ಗನೈಸೇಷನ್ ಪ್ಯಾಲೆಸ್ಟೈನಲ್ಲಿ ಶಾಂತಿ ಪಾಲನಾ ಕಾರ್ಯನಿರ್ವಹಣೆ ಆರಂಭಿಸಿತ್ತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ
2003 57/129ನೇ ಗೊತ್ತುವಳಿಯಲ್ಲಿ ಪ್ರತಿ ವರ್ಷ ಮೇ 29ಕ್ಕೆ ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪರ್ಸ್ ಅಂತ ಆಚರಿಸ್ತಾರೆ. ನೆನ್ಪು ಮಾಡ್ಕೊಳ್ಳಿ, ಸಿಂಪಲ್. ವಿಶ್ವಸಂಸ್ಥೆ ಏನು ತ್ಯಾಗ ಬಲಿದಾನ ಮಾಡಿದ್ದಾರೆ ಯೋಧರು, ಅವರ ಒಂದು ನೆನಪಿಸ್ಕೋಸ್ಕರ, ಅವರ ಒಂದು ನಮನವನ್ನು ನೆನಪಿಸ್ಕೋಸ್ಕರ ಇದು ಯಾವಾಗ ಆರಂಭ ಮಾಡಿದ್ದಾರೆ ಅಂದರೆ 1948 ಮೇ 29ರಂದು. 2003ರಲ್ಲಿ ಒಂದು ಗೊತ್ತುವಳಿಯನ್ನು ಡಿಸೈಡ್ ಮಾಡಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆ, ಅದನ್ನು ಆರಂಭ ಮಾಡ್ತು ಅನ್ನುವಂಥ ಮೇಲೆ ಗೊತ್ತಿರಲಿ. ಎಲ್ಲಿ ಆರಂಭ ಆಯಿತು ಅನ್ನುವಂಥ ಪ್ರಶ್ನೆ ಮುಖ್ಯ, ಪ್ಯಾಲೆಸ್ತೇನ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಭೂತಾನಿನಲ್ಲಿ ಹರಿಯುವಂಥ ಅತಿ ದೊಡ್ಡ ನದಿ ಯಾವುದು? ಭೂತಾನ್ನಲ್ಲಿ ಯಾವ ದೊಡ್ಡ ನದಿ ಹರಿತಿದೆ ಅಂತ ಪ್ರಶ್ನೆ, ನೇರವಾದ ಪ್ರಶ್ನೆ ಇದು. ಇದಕ್ಕೆ ರಾಯಕ್ದಕ್ ನದಿ, ಗದಾಡ್ಕರ್ ನದಿ, ಮನಾಸ್ ನದಿ, ದನ್ನೀರ್ ನದಿ ಅನ್ನುವಂಥದ್ದು. ಸೊ ಸಿಂಪಲ್ ಆಗಿ ಉತ್ತರ ನೀವು ಕೊಡ್ಬೋದು, ಮನಾಸ್ ನದಿ ಅನ್ನುವಂಥದ್ದು ಭೂತಾನ್ನಲ್ಲಿ ಹರಿಯುವಂಥ ಅತ್ಯಂತ ದೊಡ್ಡದಾದಂತಹ ನದಿ. ಇನ್ನು ಇತಿಹಾಸಕ್ಕೆ ಬಂದಾಗ 14ನೇ ಪ್ರಶ್ನೆ, ಜಮೀನ್ದಾರಿ ವ್ಯವಸ್ಥೆಯನ್ನು ಯಾರು ಆರಂಭಿಸಿದರು? ನೀವು ಇತಿಹಾಸದಲ್ಲಿ ಓದಿದಿರಿ, ಭಾಳ ಸರಳವಾಗಿ ತಿಳ್ಕೊತೀರಿ ಜಮೀನ್ದಾರಿ ವ್ಯವಸ್ಥೆಯನ್ನು, ಭೂ ಸುಧಾರಣೆಗಿಂತ ಮುಂಚೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು. ಸೊ ಇದನ್ನು ಯಾರು ಆರಂಭ ಮಾಡಿದರು ಅಂಥೇಳಿ, ಶೋರ್, ಎಲ್ ಕಾರ್ನ್ವಾಲಿಸ್, ಲಾರ್ಡ್ ಮಿಂಟೋ, ವಿಲಿಯಂ ಬೆಂಟಿಕ್. ಇದಕ್ಕೆ ಉತ್ತರ ಕಾರ್ನ್ವಾಲಿಸ್. 1973ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವ್ರು ಏನು ಮಾಡ್ತಾರೆ, ಜಮೀನ್ದಾರಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇತಿಹಾಸದಲ್ಲಿ ತಾವೆಲ್ಲರೂ ಓದಿರ್ತೀರಿ. ಇದು ಸರಳವಾದಂಥ ಪ್ರಶ್ನೆ, ನೇರವಾಗಿ ನಿಮಗೆ ಬಹಳಷ್ಟು ಈಸಿ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆ ಇದು. ಇನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ವಿಲೀನಗೊಳಿಸಲಾಗಿದೆ? ಸೆಂಟ್ರಲ್ ಗೌರ್ಮೆಂಟದ್ದು ಒಂದಷ್ಟು ಸ್ಕೀಮ್ಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬರುತ್ತೆ ಇದು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್, ಹೆಸರಲ್ಲೇ ಹೇಳಿದೆ, ಒಂದು ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅನ್ನುವಂಥದ್ದು. ಇದು ಯಾವ ಒಂದು ಅಂಡರಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಅವರು, ಯಾವ ಒಂದು ಕಾಯ್ದೆಯಲ್ಲಿ ಇದನ್ನು ವಿಲೀನ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಯಾವ ಕಾಯ್ದೆ? ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ರಾಷ್ಟ್ರೀಯ ಸಮಾಜ ಕಲ್ಯಾಣ ಕಾಯ್ದೆ, ರೈತ ಕಲ್ಯಾಣ ಕಾಯ್ದೆ ಮತ್ತು ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಕಾಯ್ದೆ. ನೋಡ್ರಿ, ರಾಷ್ಟ್ರೀಯ ಎಲ್ಲದಕ್ಕೂ ಹಚ್ಕೋತ ಹೋಗೋದು, ಸಿಂಪಲ್ಲಾಗಿ ಬರ್ತಾವೆ. ಆಹಾರ ಭದ್ರತಾ ಕಾಯ್ದೆ, ಸಮಾಜ ಕಲ್ಯಾಣ ಕಾಯ್ದೆ, ರೈತರ ಕಲ್ಯಾಣ ಕಾಯ್ದೆ, ಸಾಮಾಜಿಕ ಭದ್ರತಾ ಕಾಯ್ದೆ. ಇದಕ್ಕೆ ಉತ್ತರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ. ಹಸಿವಿನಿಂದ ಬಳಲುವಂಥವ್ರ ಸಂಖ್ಯೆ ಕಡಿಮೆ ಆಗಬೇಕು. ನಮ್ಮೊಂದು ಜಾಗತಿಕ ಹಸಿವು ಸೂಚ್ಯಂಕವನ್ನು ಗಮನಿಸಿ ನೀವು, ನಾವು ಯಾವ ಸ್ಥಾನದಲ್ಲಿದ್ದೀವಿ ಅಂಥೇಳಿ. ಪ್ರತಿಯೊಬ್ಬರಿಗೂ ಸರಿಯಾದಂಥ ಸಮರ್ಪಕವಾದಂಥ ಒಂದು ಹೊತ್ತಿಗೆ ಬೇಕಾದಂತಹ ಏನು ಅನ್ನವನ್ನು ಕೊಡುವಂತಹ ಯೋಜನೆ ಇದೆ, ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂಥ ಒಂದು ಕಾರ್ಯಕ್ರಮ ಎದರಲ್ಲಿ ಬರುತ್ತೆ? ಇದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಲ್ಲಿ ಬರುತ್ತೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮೇ ತಿಂಗಳಲ್ಲಿ ಯಾವ ದಿನದಂದು ವಿಶ್ವ ವಲಸೆ ಹಕ್ಕಿಗಳ ದಿನಾಚರಣೆ ಅಂತ ಕರಿತೀವಿ? ನೀವು ನೋಡಿ, ವಲಸೆ ಹಕ್ಕಿಗಳು ಸ್ಟಾರ್ಟ್ ಆಗ್ತವೆ ಯಾವಾಗ ಅಂದರೆ ನಿಮಗೆ ಭಾರತದಲ್ಲಿ ನವಂಬರ್ ಡಿಸೆಂಬರಿಂದ ಚಾಲೂ ಆಗುತ್ತೆ. ಬಾರೆಡೆಡ್ ಗೀಸ್ ಬರ್ತವೆ, ಕ್ರೇನ್ಸ್ ಬರ್ತವೆ, ಫೆರಿಗ್ರಿನ್ ಫ್ಯಾಲ್ಕೋನ್ಸ್ ಬರ್ತವೆ, ಭಾಳಷ್ಟು ಹಕ್ಕಿಗಳು ಬರ್ತವೆ, ವಲಸೆ ಹಕ್ಕಿಗಳು. ನೀವು ಬರ್ಡ್ಸ್ ಸಣ್ಣದಿಂದ ಹಿಡಿದು ದೊಡ್ಡ ಹಕ್ಕಿಗಳು ಬರ್ತವೆ. ಆ ಕಡೆ ಏನಾಗುತ್ತೆ ಅಂತಂದರೆ ನಿಮಗೆ ಚಳಿಗಾಲದಲ್ಲಿ ಚಳಿ ಜಾಸ್ತಿ ಆಗಿರೋದ್ರಿಂದ ಅವುಗಳು ಇಲ್ಲಿ ಬಂದು ತಮ್ಮ ಒಂದು ವಲಸೆ ಅವಧಿಯಲ್ಲಿ ಚಳಿಗಾಲವನ್ನು ಮುಗಿಸ್ಕೊಂಡು ತಮ್ಮ ದೇಶಕ್ಕೆ ಹೋಗ್ತಾವೆ. ಹೀಗಾಗಿ ಮೇ ತಿಂಗಳಲ್ಲಿ ಯಾವ ದಿನದಂದು ವಿಶ್ವ ವಲಸೆ ಹಕ್ಕಿಗಳ ದಿನಾಚರಣೆ ಅಂತ ಕರೀತಾರೆ ಅಂತ ನೋಡ್ತಾರೆ. ನೋಡಿ, ವಿಶ್ವ ವಲಸೆ ಹಕ್ಕಿಗಳ ದಿನಾಚರಣೆ ಮೇಯಲ್ಲೇ ಆಚರಣೆ ಮಾಡ್ತಾರೆ. ಬಟ್ ಮೇಯಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ ಅವರು. 2ನೇ ಭಾನುವಾರ, 3ನೇ ಭಾನುವಾರ, ಮೊದಲ ಶನಿವಾರ, 2ನೇ ಶನಿವಾರ. ಈಗ ನೀವು ಆಗಸ್ಟ್ನಾಗ ನೋಡ್ರಿ, ಈಗ ಸಂಡೇ ಬಂತು ಅಂತಂದ್ರೆ ಆಗಸ್ಟ್ 2ನೇ ಸಂಡೇ ನಾವು ವಿಶ್ವ ಫ್ರೆಂಡ್ಶಿಪ್ ಡೇ ಅಂತ ಏನು ಆಚರಣೆ ಮಾಡ್ತೀವಿ ನೋಡಿ, ಗೆಳತನ ದಿನಾಚರಣೆ. ಆ ಥರನ ಮೇಯಲ್ಲಿ 2ನೇ ಶನಿವಾರವನ್ನು ಏನು ಮಾಡ್ತಾರೆ ಅಂತಂದರೆ ವಿಶ್ವ ವಲಸೆ ಹಕ್ಕಿಗಳ ದಿನಾಚರಣೆ, ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಸೆಲಿಬ್ರೇಷನ್ ಅಂತ ಕರಿತೀವಿ. ನೆನಪಿರಲಿ, ವಿಶ್ವ ವಲಸೆ ಹಕ್ಕಿಗಳ ದಿನಾಚರಣೆ ಮೇ 2ನೇ ಶನಿವಾರ. ಇನ್ನು ಇದೇನಪ್ಪ, ಯಾಕೆ ಆಚರಣೆ ಚಾಲೂ ಮಾಡಿದರು ಅಂತಂದರೆ, ಈ ಅಕ್ಟೋಬರ್ 2ನೇ ಶನಿವಾರದಂದು ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಆದರೆ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಆಫ್ರಿಕನ್ ಮತ್ತು ಯುರೇಸಿಯನ್ ಮೈಗ್ರೇಟರಿ ವಾಟರ್ ಬರ್ಡ್ಸ್ಗಳ ಸಂರಕ್ಷಣೆಗಾಗಿ ಇದನ್ನು ಘೋಷಣೆ ಮಾಡಿದೆ. ವಿಶ್ವ ಮೈಗ್ರೇಟರಿ ಬರ್ಡ್ ಡೇನ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಕೀ ಪಾಯಿಂಟ್, ಭಾಳ ಇಂಪಾರ್ಟೆಂಟ್ ಉತ್ತರ ಅಂತಂದರೆ, ವಿಶ್ವಸಂಸ್ಥೆ ಏನು ಮಾಡಿದೆ ಅಂದರೆ ಆಫ್ರಿಕನ್ನು ಮತ್ತು ಯುರೇಸಿಯನ್ನಿಂದ ಮೈಗ್ರೇಟರಿ ಬರುವಂತಹ ಜಲ ಬರ್ಡ್ಗಳು, ವಾಟರ್ ಬರ್ಡ್ಗಳು, ನೀರಿನ ಹಕ್ಕಿಗಳು, ಈ ಹಕ್ಕಿಗಳ ಸಂರಕ್ಷಣೆಗಾಗಿ ಜಾಗತಿಕ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಇದನ್ನು ಆಚರಣೆ ಮಾಡಿದ್ದಾರೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರಲಿ, ವಲಸೆ ಹಕ್ಕಿಗಳ ದಿನಾಚರಣೆ ಮೇ 2ನೇ ಶನಿವಾರನ ಆಚರಣೆ ಮಾಡ್ತಾರೆ. ದೇಶದಲ್ಲಿ ಯಾವ ವರ್ಷ ಜೀವ ವೈವಿಧ್ಯತೆ ಕಾಯ್ದೆಯನ್ನು ರಚನೆ ಮಾಡಲಾಗಿದೆ? ಆಪ್ಷನ್ ಎ 2004, ಬಿ 2002, ಸಿ 2005, ಡಿ 2000. ಇದಕ್ಕೆ ಉತ್ತರ 2002.
ಜೀವ ವೈವಿಧ್ಯತೆ ಕಾಯ್ದೆಯನ್ನು 2002ರಲ್ಲಿ ತೆಗೆದಾಯಿತು. ಪ್ರತಿ ವರ್ಷ ಮೇ 22ರಂದು ಇಂಟರ್ನ್ಯಾಷನಲ್ ಡೇ ಫಾರ್ ಬಯಾಲಜಿಕಲ್ ಡೈವರ್ಸಿಟಿ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಅಂತ ಕರಿತೀವಿ ನಾವು. ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಡೈವರ್ಸಿಟಿ, ಬಯಾಲಜಿಕಲ್ ಡೈವರ್ಸಿಟಿ ಅಂತ ಕರಿತೀವಿ ಮೇ 22ಕ್ಕೆ. 1992 ಮೇ 22ರಂದು ವಿಶ್ವಸಂಸ್ಥೆ ಏನು ಮಾಡ್ತು ಅಂತಂದರೆ ಮೇ 22ನ್ನು ಜೀವ ವೈವಿಧ್ಯತೆ ದಿನ ಅಂತ ಘೋಷಣೆ ಮಾಡಿದೆ. 1992 ಮೇ 22, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. 1992 ಮೇ 22, 92 ಇದನ್ನು ಯಾರು ಘೋಷಣೆ ಮಾಡಿದ್ರು? ವಿಶ್ವಸಂಸ್ಥೆಯವರು ಘೋಷಣೆ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತದ್ದು. ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಜೈವ ವೈವಿಧ್ಯತೆ ಕಡಿಮೆ ಆಗ್ತಾ ಇದೆ, ಪರಿಸರದ ಒಂದು ತಾಪಮಾನ ಹೆಚ್ಚಾಗೋದ್ರಿಂದ ಇರಲಿ, ಮಾನವನ ದುರಾಸೆಯಿಂದ ಇರಲಿ, ಭಾಳಷ್ಟು ಪ್ರಾಣಿಗಳು ಪಕ್ಷಿಗಳು ಎಂಡೇಂಜರ್ಡಲ್ಲಿದ್ದಾವೆ, ಅಳಿವಿನ ಅಂಚಿನಲ್ಲಿದ್ದಾವೆ. ಇವೆಲ್ಲವುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇದು ಕಾನೂನಾತ್ಮಕ ಕ್ರಮ ಕೈಗೊಂಡಿದೆ. ಹೀಗಾಗಿ ಭಾರತ ಕೂಡ ಅತ್ಯಮೂಲ್ಯವಾದಂಥ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ದೇಶ. ಅದಕ್ಕೋಸ್ಕರ ತನ್ನ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸೋದಕ್ಕೆ ಲೀಗಲ್ ಬಾಂಡಿಂಗ್ ಮಾಡಲಿ ಕಾನೂನು ಒಂದು ತಂದು 2002ರಲ್ಲಿ ಜೀವ ವೈವಿಧ್ಯತೆ ಕಾಯ್ದೆಯನ್ನು ರಚನೆ ಮಾಡಲಾಗಿದೆ. ಭಾರತ ಸಂವಿಧಾನದ ಭಾಗ 4E 51A ಈ ವಿಧಿಯಲ್ಲಿರುವಂಥ ಮೂಲಭೂತ ಕರ್ತವ್ಯಗಳಲ್ಲಿ ನೈಸರ್ಗಿಕ ಪರಿಸರ, ನದಿ, ಅರಣ್ಯ, ಸರೋವರ, ವನ್ಯಜೀವಿಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸಂವಿಧಾನಕ್ಕೆ ನೋಡಿ ಭಾಗ 4E ಅದರಲ್ಲಿ 51Aದಲ್ಲಿ ಹೇಳ್ತದೆ. ಹೀಗಾಗಿ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ 1977 ಜನವರಿ 3ರಂದು ಜಾರಿಗೆ ಬರುವಂತೆ 4A ಹೊಸ ಭಾಗವನ್ನು ಮತ್ತು 51A ಹೊಸ ವಿಧಿಯನ್ನು ಅಳವಡಿಸಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದರು. ಸೊ ಹೀಗಾಗಿ ಇದನ್ನು ಭಾರತದ ಒಂದು ಜೀವ ವೈವಿಧ್ಯತೆ ಕಾಯ್ದೆನ 2002ರಲ್ಲಿ ಜಾರಿಗೆ ತಂದಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಅದರ ಒಂದು ಸೂಕ್ಷ್ಮವಂತ ಹಿನ್ನೆಲೆ ಇದು. ಇನ್ನು ಮುಖ್ಯವಾಗಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಲ್ಲಿ ಯಾವುದು ಅಂತಾರಾಷ್ಟ್ರೀಯ ಚಹಾ ದಿನ? ನೋಡಿ, ಭಾಳ ನಾವು ಚಹಾ ಕುಡಿತೀವಿ, ಚಹಾ ಇಲ್ಲ ನಡೆಯೋದಿಲ್ಲ ನಮಗೆಲ್ಲರಿಗೂ. ಮುಂಜಾನೆನೂ ಚಹಾ ಬೇಕು, ಸಂಜೆಗೂ ಚಹಾ ಬೇಕು, ಗೆಳೆಯರ ಬೆಟ್ಟ ಆದರೂ ಚಹಾ ಬೇಕು, ಮನೆಗೆ ಬೀಗರು ಬಂದರೂ ಚಹಾ ಬೇಕು, ಯಾರು ಸಿಕ್ಕರು ಚಹಾ ಬೇಕು. ಚಹಾ ಇಲ್ಲ ಅಂದರೆ ಏನೂ ಇಲ್ಲ. ಅಂಥ ಒಂದು ನಮಗೆ ಚಹಾ ಇನ್ವಾಲ್ವ್ ಆಗಿದೆ. ಚಹಾನ ಒಂದು ಕಪ್ ಚಹಾನೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕೊಟ್ಟು ಹೋಗ್ಬೋದು, ಬದುಕನ್ನು ಬದಲಿಸ್ಬೋದು. ಹೀಗಾಗಿ ಅಂತಾರಾಷ್ಟ್ರೀಯ ಚಹಾ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳ್ತಾರೆ. ಸಿಂಪಲ್, ಮೇ 19, ಮೇ 24, ಮೇ 21. ಇದಕ್ಕೆ ಉತ್ತರ ಮೇ 16. ಯಾವುದು ಉತ್ತರ? ಮೇ 21. ಉತ್ತರ ಯಾವುದು? ಮೇ 21. ಉತ್ತರ ಸಿ. 4 ಆಪ್ಷನ್ ಕೊಟ್ಟಿದ್ದಾರೆ: ಮೇ 19, ಮೇ 24, ಮೇ 21, ಮೇ 16. ಇದಕ್ಕೆ ಉತ್ತರ ಮೇ 21. ನೋಡಿ, ಚಹಾ ವಿಶ್ವದ ಅತ್ಯಂತ ಹಳೆಯ ಪಾನೀಯ. ಇದು ಬಹಳಷ್ಟು ಅತ್ಯಂತ ಚಹಾ ಸಸ್ಯದ ವೈಜ್ಞಾನಿಕ ಹೆಸರು ಏನಪ್ಪ ಅಂತಂದ್ರೆ ಕ್ಯಾಮೆಲಿಯಾ ಸಿನೆನ್ಸ್ ವೈಜ್ಞಾನಿಕ ಹೆಸರಿದು. ಇದು ಈಶಾನ್ಯ ಭಾರತ, ಉತ್ತರ ಮ್ಯಾನ್ಮಾರ್, ನೈಋತ್ಯ ಚೀನಾಗಳಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಇದನ್ನು ಬೆಳೆಯುತ್ತಿರೋದಕ್ಕೆ ಇತಿಹಾಸದಲ್ಲಿ ದಾಖಲೆಗಳಿದ್ದಾವೆ. ಚಹಾದ ಸೊಪ್ಪು ವೈದ್ಯಕೀಯ ಗುಣಗಳನ್ನು ಹೊಂದಿದೆ. ಮತ್ತು ಚಹಾ ಬೆಳೆಗಾರರಿಗೆ ಸುರಕ್ಷಿತವಂತ ಕೆಲಸದ ವಾತಾವರಣ, ಚಹಾದ ನ್ಯಾಯಯುತ ಅಂತ ವ್ಯಾಪಾರಗಳ ಕುರಿತು ಇಂಟರ್ನ್ಯಾಷನಲ್ ಟೀ ಡೇ ಏನು ಮಾಡುತ್ತೆ? ಅರಿವು ಮೂಡಿಸುತ್ತೆ. ಇಂಟರ್ನ್ಯಾಷನಲ್ ಟೀ ಡೇ ಬರೀ ಚಹಾ ಕುಡಿ ಅಂತ ಹೇಳೋದಿಲ್ಲ. ಈ ಚಹಾ ಬೆಳೆಗಾರರು ಏನಿದ್ದಾರೆ, ಅವ್ರ ಕಷ್ಟಗಳೇನದಾವು, ಅವ್ರಿಗೇನು ಸಮಸ್ಯೆ ಇದೆ, ಅವ್ರ ಸುರಕ್ಷತೆ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಏನು ಮಾಡುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ಡೇ ಮಾಡುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಬುರಾಪೋರಿ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅನ್ನುವಂಥದ್ದು. ಬುರಾಪೋರಿ ಅನ್ನುವಂಥದ್ದೇ ಹೆಸರಲ್ಲಿ ಹೇಳ್ತದೆ ವನ್ಯಜೀವಿ ಧಾಮ. ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಬುರಾಪೋರಿ ಏನಿದು? ಇದು ಒಂದು ವನ್ಯಜೀವಿ ಧಾಮ. ಈ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಒಡಿಶಾ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಆಸಾಂ. ಇದಕ್ಕೆ ಉತ್ತರ ಯಾವುದು ಅಂತಂದರೆ ಆಸಾಂ. ಬುರಾಪೋರಿ ಅನ್ನುವಂಥ ವನ್ಯಜೀವಿ ಧಾಮ ಆಸಾಂನಲ್ಲಿದೆ. ಬ್ರಹ್ಮಪುತ್ರ ನದಿಯ ದಕ್ಷಿಣ ದಂಡೆ ಮೇಲೆ ಬುರಾಪೋರಿ ವನ್ಯಜೀವಿ ಧಾಮ ಇದೆ. ನೋಡಿ, ಯಾವ ನದಿ ದಂಡೆ ಮೇಲೆ ಇದೆ ಅಂತಲೂ ಕೇಳ್ಬೋದು ನಿಮಗೆ. ಅದಕ್ಕೆ ಉತ್ತರ ಏನು ಅಂತಂದರೆ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಇದು ಇದೆ, ದಕ್ಷಿಣ ದಂಡೆಯ ಮೇಲೆ ಇದೆ. ಇದು ಸಂರಕ್ಷಿತ ಅಭಯಾರಣ್ಯ. ಇತ್ತೀಚೆಗೆ ಒಡಿಶಾ ರಾಜ್ಯ ಸರ್ಕಾರ ಈ ಧಾಮದ ಮೂಲಕ ವನ್ಯಜೀವಿಗಳನ್ನು ಕಾಜಿರಂಗ್ ನ್ಯಾಷನಲ್ ಪಾರ್ಕ್ನಿಂದ ಒರಾಂಗ್ ನ್ಯಾಷನಲ್ ಪಾರ್ಕ್ಗೆ ಕಳಿಸಿಕೊಡುವಂಥ ಯೋಜನೆಯನ್ನು ಕೈಗೊಂಡಿದೆ. ಸಿಂಪಲಾಗಿ ಹೇಳ್ತೀನಿ ನಿಮಗೆ ನಾನು, ಇದು ಅಸ್ಸಾಂನಲ್ಲಿದೆ. ಬೋರಾಪುರಿ ಅನ್ನುವಂಥದ್ದು ವನ್ಯಜೀವಿ ಧಾಮ. ಇದು ಅಸ್ಸಾಂನಲ್ಲಿದೆ, ಬ್ರಹ್ಮಪುತ್ರ ನದಿಯ ದಂಡೆ ಮೇಲಿದೆ. ಇತ್ತೀಚೆಗೆ ಅಲ್ಲಿ ಒಂದು ಸರ್ಕಾರ ಏನು ಮಾಡ್ತು ಅಂತಂದರೆ ಅಲ್ಲಿರುವಂತಹ ವನ್ಯಜೀವಿಗಳನ್ನು ಕಾಜಿರಂಗ್ ನ್ಯಾಷನಲ್ ಪಾರ್ಕ್ನಿಂದ ಒರಾಂಗ್ ನ್ಯಾಷನಲ್ ಪಾರ್ಕ್ಗೆ ಕಳಿಸುವಂಥ ಒಂದು ಯೋಜನೆಯನ್ನು ಕೈಗೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಹೆಸರು ನೋಡಿ,
ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಯಾವ ದೇಶದಲ್ಲಿದೆ ಅನ್ನುವಂಥದ್ದು. ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಇದು ಯಾವ ದೇಶದಲ್ಲಿದೆ? ಉತ್ತರ ಚಿಲಿ, ಗ್ರೀಸ್, ಚೀನಾ, ಸ್ಪೇನ್. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಚಿಲಿ ಅನ್ನುವಂಥದ್ದು. ಚಿಲಿ ದೇಶದಲ್ಲಿ ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಅನ್ನುವಂಥದ್ದು ವಿಶ್ವದ ಅತ್ಯಂತ ಹಳೆಯ ಮರ ಎಂಬ ದಾಖಲೆಗೆ ಕೀರ್ತಿಯಾಗಿದೆ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಅನ್ನುವಂಥದ್ದು ಇದು ಗಿಡ, ವಿಶ್ವದ ಅತ್ಯಂತ ಹಳೆಯ ಗಿಡ, ಹಳೆಯ ಮರ. ಇದು ಎಲ್ಲಿದೆ ಅಂದರೆ ಚಿಲಿ ದೇಶದಲ್ಲಿದೆ. ಇದರದ್ದು 5,000 ವರ್ಷಕ್ಕಿಂತ ಹೆಚ್ಚಿನ ಹಿಂದಿನದು ಅನ್ನುವಂಥದ್ದು ಒಂದು ಅಂದಾಜಿದೆ. ಇದರ ಒಂದು ಡೇಟಿಂಗ್ ಮಾದರಿಯನ್ನು ಸಂಗ್ರಹಿಸಿದಾಗ ಇದರದ್ದು ಏಜ್ ಎಷ್ಟಪ್ಪ ಅಂದ್ರೆ 5,484 ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಕ್ಯಾಲಿಫೋರ್ನಿಯಾದಂಥ ಬ್ರಿಸ್ಟಲ್ ಅಲ್ಲಿ ಫೈನ್ ಅನ್ನುವಂಥ ಒಂದು ಟ್ರೇ ಅನ್ನುವಂಥ ಒಂದು ಮರ ಇದೆ ಕ್ಯಾಲಿಫೋರ್ನಿಯಾದಲ್ಲಿ. ಅದು 4,853 ವರ್ಷದಷ್ಟು ಹಳೆಯಾಗಿದೆ. ಇದು ವಿಶ್ವದ ಅತ್ಯಂತ ಹಳೆಯ ಮರ ಅನ್ನುವಂಥದ್ದು ಕೂಡ ಇದು ಕೂಡ ಒಂದು ಹೆಸರುವಾಸಿಯಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರಲಿ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಟೀ ಇಟ್ ಇಸ್ ಅ ಟ್ರೀ. ಎಲ್ಲಿದಪ್ಪ ಇದು? ಚಿಲಿಯಲ್ಲಿ ಬರುತ್ತೆ. 5,000ಕ್ಕಿಂತ ಹೆಚ್ಚಿನ ವರ್ಷದ ಹಳೆಯದಾದಂಥ ಒಂದು ಮರ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ದೇಶದಲ್ಲಿ ಚೀತಾವನ್ನು ಮರುಪರಿಶೀಲಿಸುವಂಥ ಯೋಜನೆಯನ್ನು ಪ್ರಗತಿ ಪರಿಶೀಲನೆ ಮತ್ತು ಮೇಲ್ವಿಚಾರಣೆಗಾಗಿ 11 ಜನರ ಒಂದು ತಂಡವನ್ನು ಮಾಡಿದರು. ಈ ತಂಡದಲ್ಲಿ ಯಾರನ್ನ ಮುಖ್ಯಸ್ಥರು ಮಾಡಿದರು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಒಂದು ಪ್ರಶ್ನೆ. ರಾಜೇಶ್ ಗೋಪಾಲ್ ಎ, GS ರಾವತ್, CS ನೇಗಿ, HS ನೇಗಿ, PK ಮಲ್ಲಿಕ್ ಅನ್ನುವಂಥದ್ದು. ಇದಕ್ಕೆ ಉತ್ತರ ಯಾವುದು ಅಂದರೆ ರಾಜೇಶ್ ಗೋಪಾಲ್. ಚೀತಾ ಬೇರೆ, ಚಿರತೆ ಬೇರೆ. ನಮ್ಮ ಕಡೆ ಎಲ್ಲ ಇದೆಯಲ್ಲ, ಗಂಗಾವತಿ, ಕೊಪ್ಪಳ ಈ ಕಡೆ ಎಲ್ಲ ಬರ್ತದೆ ನೋಡಿ, ಚಿರತೆ ದಾಳಿ ಅಂತ ಕರಿತೀವಲ್ಲ, ಅದು ಬೇರೆ. ಚೀತಾ ಇದು ಏನು ನೈರೋಬಿಯಾ ಕೀನ್ಯಾದಿಂದ ಏನು ತಂದ್ರಲ್ಲ ಅದು ಚೀತಾ. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್, ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಇತ್ತೀಚೆಗೆ 2 ಮರಿಗಳನ್ನು ಚೀತಾ ಮರಿಗಳು ತೀರ್ಕೊಂಡು ಹೋವು. ಆ್ಯಕ್ಚುಲಿ ಅವುಗಳನ್ನು ಗಂಭೀರವಾಗಿ ಪರಿಗಣಿಸಿದಂಥ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಚೀತಾವನ್ನು ಮರುಪರಿಚಯಿಸುವಂಥ ಯೋಜನೆಯನ್ನು, ಮೇಲ್ವಿಚಾರಣೆಯನ್ನು ಮತ್ತು ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಮತ್ತು ಒಂದೊಂದು ದೊಡ್ಡ ಸಮಿತಿಯನ್ನು ರಚನೆ ಮಾಡಿತು. ಆ ಸಮಿತಿಯಲ್ಲಿ ಏನಪ್ಪ ಅಂತಂದ್ರೆ ಈ 2 ಮರಿ ಸಾಯೋಕ್ಕಿಂತ ಮುಂಚೆ 2 ವಯಸ್ಕ ಚೀತಾಗಳು ಕೂಡ ಸತ್ತಿದ್ದು. ಸೊ ಗ್ಲೋಬಲ್ ಟೈಗರ್ ಫೋರಮ್ನ ಪ್ರಧಾನ ಕಾರ್ಯದರ್ಶಿ ಇವರು ಯಾರು? ರಾಜೇಶ್ ಗೋಪಾಲ್, ಸಾಮಾನ್ಯ ವ್ಯಕ್ತಿ ಅಲ್ಲ. ಗ್ಲೋಬಲ್ ಟೈಗರ್ ಫೋರಮ್ನ ಪ್ರಧಾನ ಕಾರ್ಯದರ್ಶಿಗಳನ್ನು ತಗೊಂಬಂದು ಈ 11 ಜನದ ಸಮಿತಿಯ ಸದಸ್ಯರನ್ನಾಗಿ ಮಾಡಿದರು. ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಕೇಳ್ತಾರೆ, ಏನಂತ ಕೇಳ್ಬೋದು? ರಾಜೇಶ್ ಗೋಪಾಲ್ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ? ಏನು ಹೇಳ್ಬೇಕು ನೀವು? ಚೀತಾ. ಇದಕ್ಕಿಂತ ಮುಂಚೆ ನಿಮ್ಗೆ ಹಿಂಗೂ ಕೇಳ್ಬೋದು, ಗ್ಲೋಬಲ್ ಟೈಗರ್ ಫೋರಮ್ನ ಪ್ರಧಾನ ಕಾರ್ಯದರ್ಶಿ ಯಾರು ಅಂತಲೂ ಕೇಳ್ಬೋದು. ಸೊ ನೀವು WH ಕ್ವಶನ್ಸ್ ಹಾಕ್ಕೊಂಡು ಓದ್ತಾ ಇರಬೇಕು. ಯಾರು, ಏನು, ಏಕೆ, ಹೇಗೆ, ಎಲ್ಲಿ, ಯಾವಾಗ, ಯಾರಿಂದ ಅಂತ ನೀವು ಪ್ರಶ್ನೆ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಏನಾಗ್ತಾವೆ ಅಂದ್ರೆ ಪ್ರಶ್ನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಓದುವಾಗ ಇವುಗಳನ್ನು ನೀವು WH ಅನ್ನುವಂಥ 6 ಮಂದಿ ಸೇವಕರು ನಿಮಗೆ ಅವರು 6 ಮಂದಿನ ಬಳಸ್ಕೋಬೇಕು. ಯಾರಪ್ಪ? ಯಾರವರು? ರಾಜೇಶ್ ಗೋಪಾಲ್. ಎಲ್ಲಪ್ಪ? ಚೀತಾದ್ದು. ಎದಕ್ಕಪ್ಪ? ಚೀತಾ ಅಧ್ಯಯನಕ್ಕೆ. ಎಷ್ಟು ಮಂದಿಯಪ್ಪ? 11 ಮಂದಿ. ಯಾರು ನೇಮಿಸಿದ್ರಪ್ಪ? ಕೇಂದ್ರ ಸರ್ಕಾರ ನೇಮಿಸಿದ್ರು. ಈ ತೆರನಾಗಿ ನೀವು ಪ್ರಶ್ನೆಗಳನ್ನು ಹಾಕೋತ ಹೋದ್ರಿ ಅಂತಂದರೆ ಓದುವಂಥ ಪ್ರಕ್ರಿಯೆ ನಿಮಗೆ ಈಸಿ ಆಗುತ್ತೆ. ಪ್ರಶ್ನೆಗಳನ್ನು ಎಲ್ಲಿವರೆಗೆ ನೀವು ಕೇಳೋದಿಲ್ಲೋ ಅಲ್ಲಿವರೆಗೆ ನಿಮಗೆ ಉತ್ತರಗಳು ಸಿಗೋದಿಲ್ಲ, ಬದುಕು ಕೂಡ ಬದಲಾಗಲ್ಲ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ನವೇಗಾಂವ್ ನಾಗ್ಜರಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ನವೇಗಾಂವ್ ನಾಗ್ಜರಾ ಟೈಗರ್ ರಿಸರ್ವ್ ಅಂತಂದಾಗ ಗೊತ್ತಾಗ್ಬಿಡ್ಬೇಕು ನಿಮಗೆ, ಇದು ಹುಲಿ ಸಂರಕ್ಷಿತ ಪ್ರದೇಶ ಅನ್ನುವಂಥದ್ದು. ನಾಗ್ಜರಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾನೆ? ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಬಿಹಾರ್, ಗೋವಾ. ಇದಕ್ಕೆ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಗೋಂಡಿಯಾ ಜಿಲ್ಲೆಯಲ್ಲಿ ನವೇಗಾಂವ್ ಟೈಗರ್ ರಿಸರ್ವ್ ಇದೆ. ನೋಡಿ ಹೆಸರು ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರದ ಗೋಂಡಿಯಾ ಅನ್ನುವಂಥದ್ದು. ಯಾವುದು? ಗೋಂಡಿಯಾ. ಇತ್ತೀಚೆಗೆ ಈ ಹುಲಿಧಾಮದಲ್ಲಿ ಹುಲಿಗಳ ಸಂಖ್ಯೆ ಸ್ವಲ್ಪ ಹೆಚ್ಚಳವಾಯಿತು. ಹೀಗಾಗಿ ರಾಜ್ಯದ ಚಂದ್ರಾಪುರದಲ್ಲಿ ಹಿಡಿಯಲಾದ 2 ಹೆಣ್ಣು ಹುಲಿಗಳನ್ನು ಈ ಟೈಗರ್ ರಿಸರ್ವ್ಗೆ ತಂದು ಸ್ಥಳಾಂತರ ಮಾಡಿದ್ದಾರೆ. ಸೊ ನಿಮಗೆ 2 ಪ್ರಶ್ನೆಗಳು ಇಲ್ಲಿ ಗೊತ್ತಾಗಬೇಕು. ನವೇಗಾಂವ್ ಅನ್ನುವಂಥದ್ದು ಯಾವುದಕ್ಕೆ ಫೇಮಸ್ ಆಗಿದೆ ಅಂತಂದರೆ ಇದು ಟೈಗರ್ ರಿಸರ್ವ್ಗೆ. ನಾಗ್ಜಾರಾ ಅನ್ನುವಂಥದ್ದು ಎಲ್ಲಿದೆ ಅಂದರೆ ನವೇಗಾಂವ್ದಲ್ಲಿದೆ. ನವೇಗಾಂವ್ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ಗೋಂಡಿಯಾದಲ್ಲಿದೆ. ಇದು ಎದಕ್ಕೆ ಫೇಮಸ್ ಆಗಿದೆ ಅಂದರೆ ಹುಲಿಗೆ ಫೇಮಸ್ ಆಗಿದೆ. ಇದು ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುತ್ತೆ. ಈ ರೀತಿಯಾಗಿ ನಿಮಗೆ ಸಿಕ್ಕಂತಹ ಪುಟ್ಟ ಮಾಹಿತಿಗಳನ್ನು ನೀವು ಪ್ರಶ್ನೆಗಳ ಮೂಲಕ ಕನ್ವರ್ಟ್ ಮಾಡ್ತಾ ಹೋದರೆ ಯಶಸ್ಸು ಮತ್ತು ನಿಮಗೆ ಸಕ್ಸಸ್ ಅನ್ನುವಂಥದ್ದು ಈಸಿಯಾಗಿ ಸಿಗುತ್ತೆ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ
ನಾವು 21 ಪ್ರಮುಖವಾದಂಥ ಅಂಶಗಳನ್ನು ಚರ್ಚೆ ಮಾಡಿದ್ದೀವಿ. ಯಾಕೆ 21 ನೋಡಿದ್ವಿ? ಬಹಳಷ್ಟು ಎಲ್ಲ ಮೂಲದಿಂದ ಬಂದಂಥ ಮಾಹಿತಿಯನ್ನು ತಗೊಂಡು ನಿಮಗೆ ವಿಡಿಯೋನ ಮಾಡಿದ್ದೀವಿ. ಇನ್ನು ಬರೋ ವಿಡಿಯೋದಲ್ಲಿ ನಾವು 100 ಪ್ರಶ್ನೆಗಳನ್ನು 50 ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ. ಸ್ವಲ್ಪ ವಿಡಿಯೋಗಳು ಆವಾಗ ಲಾಂಗ್ ಆಗುತ್ತೆ. ನೀವು ಕೂಡ ಅದಕ್ಕೆ ಸ್ವಲ್ಪ ಇನ್ವಾಲ್ವ್ ಆಗಬೇಕಾಗತ್ತೆ. ನೀವು ಮಿಡಲಲ್ಲಿ ನೋಡೋದು ಕಟ್ ಮಾಡೋದು ಮಾಡಿಬಿಟ್ರೆ ವಾಚ್ ಟೈಮೆಲ್ಲ ಬಿದ್ದು ಹೋಗುತ್ತೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅಂಥದ್ರಲ್ಲೂ ಕೂಡ ನಾವು ಬಿಡುವಿರದ ಅವಧಿಯಲ್ಲಿ ಬಿಡುವು ಮಾಡಿಕೊಂಡು ಈ ಒಂದು ಗೊತ್ತಿರುವಂಥ ಮಾಹಿತಿಯನ್ನು ಅಷ್ಟು ಒಂದು ಜ್ಞಾನ ಹಂಚುವಂಥ ಕೆಲಸದಲ್ಲಿ ನಾವು ಒಂದು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ. ಅಕ್ಷರ ಹಂಚುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗಿದ್ದೀವಿ. ಧನ್ಯವಾದಗಳು. ಈ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು.